ಜಾಲಿವುಡ್ ಸ್ಟುಡಿಯೋಸ್ನವರು 10 ದಿನ ಕಾಲಾವಕಾಶ ಕೇಳಿದ್ದಾರೆ. ಆಗಿರೋ ತಪ್ಪನ್ನ ಸರಿಪಡಿಸಿಕೊಳ್ತೀವಿ ಅಂತ ಹೇಳಿದ್ದಾರೆ. ಮನವಿಯನ್ನ ನಾವು ಪುರಸ್ಕರಿಸಿದೀವಿ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಜಾಲಿವುಡ್ ಸ್ಟುಡಿಯೋಸ್ನವರು ಮಾಡಿಕೊಂಡಿರುವಂತಹ ಮನವಿಯನ್ನ ನಾವು ಪುರಸ್ಕರಿಸಿದ್ದೀವಿ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಅವರ ಈ ಮನವಿಯನ್ನ ನಾವು ವರ್ಗಾವಣೆ ಮಾಡಿದ್ದೀವಿ. ಪರಿಸರ ಮಾಲಿನ್ಯ ನಿಯಂತ್ರಣ ಬೋರ್ಡ್ ನಿರ್ಧಾರ ಏನ್ ತೆಗೆದುಕೊಳ್ಳುತ್ತೆ ಅದೇ ಫೈನಲ್, ಅದೇ ಅಂತಿಮ ನಿರ್ಧಾರ. ಪಿಸಿಬಿ ಅಂಗಳದಲ್ಲಿ ಈಗ ಬಿಗ್ ಬಾಸ್ ಭವಿಷ್ಯ ನಿಂತಿದೆ. ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಮಾಡಿಕೊಂಡಿರುವಂತಹ ಮನವಿ, ಆಗಿರೋ ತಪ್ಪನ್ನ ನಾವು ಸರಿಪಡಿಸ್ಕೊಳ್ತೀವಿ, ನಮಗೆ 10 ದಿನ ಟೈಮ್ ಕೊಡಿ ಅಂತ ಕೇಳಿದ್ದಾರೆ. ಅವರ ಆ ಮನವಿಯನ್ನ ನಾವು ಪಿಸಿಬಿಗೆ ತಿಳಿಸ್ತೀವಿ. ಅಲ್ಲಿ ಏನ್ ನಿರ್ಧಾರ ಬರುತ್ತೆ ಅದೇ ಫೈನಲ್ಲು. ಈಗ ಸದ್ಯ ಬಿಗ್ ಬಾಸ್ನ ಭವಿಷ್ಯ ಪಿಸಿಬಿ ಅಂಗಳದಲ್ಲಿದೆ. ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ವೇಲ್ ಸ್ಟುಡಿಯೋಸ್ ಕ್ಲೋಸರ್ ಆರ್ಡರ್ ನ ಕೊಟ್ಟಿದ್ರು. ನಾವು ಅದನ್ನ ಸರ್ವ್ ಮಾಡಿ ಕಾನೂನಾತ್ಮಕವಾಗಿ ಏನು ಕ್ರಮ ಕೈಗೊಳ್ಬೇಕು ಅದನ್ನ ನೆನೆ ಕೈಗೊಂಡಿದ್ದೀವಿ. ಅವರು ಬೆಳಗ್ಗೆ ಸಂಸ್ಥೆಯವರು ಬಂದು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಮೇಲೆ ನಮಗೆ 10 ದಿವಸ ಕಾಲಾವಕಾಶ ಕೊಟ್ಟದಲ್ಲಿ ನಾವೆಲ್ಲ ರೂಲ್ಸ್ ಫಾಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅವ್ರ ಮನವಿಯನ್ನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ ನಾವು ಫಾರ್ವರ್ಡ್ ಮಾಡಿದ್ದೀವಿ. ಅಲ್ಲಿ ಡಿಸಿಷನ್ ಬರ್ತಿದ್ದಾಗೆ ನಾವು ಮುಂದಿನ ಕಾರ್ಯಕ್ರಮವನ್ನು ನಾವು ರೂಪಿಸ್ತೀವಿ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ತೀರಾ? ಇದು ವ್ಯಾಪ್ತಿ ಇರೋದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ, ಅವರ ನಿರ್ಧಾರದಂತೆ ನಾವು ಕ್ರಮ. ಅಲ್ಲಿ ಏನೇನಾಗಿತ್ತು ಸರ್? ಅಲ್ಲಿ ಸ್ಟುಡಿಯೋದಲ್ಲಿ ಏನೇನು ನಿಯಮಗಳು ವೈಲೇಟ್ ಮಾಡಿತ್ತು ಸರ್ ಸಿದ್ಧೌನ್ ಮಾಡೋದಕ್ಕೆ? ಅಷ್ಟೇ ಸರ್. ಮತ್ತೆ ಎಲ್ಲ ಅಲ್ಲ ಏನೇನು ವೈಲೇಟ್ ಆಗಿದೆ? ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆರ್ಡರ್ ಡೀಟೇಲ್ಸ್ ಇದೆ, ಯಾವ್ಯಾವ ಆಕ್ಟ್ ವೈಲೇಟ್ ಮಾಡಿದ್ದಾರೆ ಏನು ಅಂತ. ಸೊ ಇಟ್ ಈಸ್ ಅನ್ ಆರ್ಡರ್ ವೇರ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹಸ್ ಅಪ್ಲೈಡ್ ಇಟ್ಸ್ ಮೈಂಡ್ and they given an instruction that district commissioner should close the campus immediately. That order we have followed. Aur 10 dina kala completely will comply. Yes.